ಒಬ್ಬ ರೈತನಿಗೆ ಅಶ್ವಿನಿ 1 ಲೀಟರ್ ಹಾಲಿಗೆ ಆತನಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದ್ರೆ 22ರಿಂದ 28 ರೂಪಾಯಿ ಖರ್ಚು ಬರುತ್ತೆ. ಆಹಾರ, ಹಿಂಡಿ, ಪಶು ವೈದ್ಯಕೀಯ ಖರ್ಚು, ಆನಂತರ ಕಾರ್ಮಿಕರ ಖರ್ಚು, ಮತ್ತೊಂದು ಮಗದೊಂದು ಅಂತ ಹೇಳಿ 22ರಿಂದ 28 ರೂಪಾಯಿ ಆತನಿಗೆ ಖರ್ಚು ಬರುತ್ತೆ. ನೋಡಿ, ಫ್ಯಾಟ್ ಮೇಲೆ ದರವನ್ನ ನಿಗದಿ ಮಾಡ್ತಾರೆ. ಅದರಂತೆ 1 ಲೀಟರ್ ಹಾಲಿಗೆ 35 ರೂಪಾಯಿ ಈಗ ಸದ್ಯದಿರುವಂತ ಬೆಲೆ. 5 ರೂಪಾಯಿ ಪ್ರೋತ್ಸಾಹಧನ ಈಗ ಕೊಡ್ತಾ ಇದ್ದಾರೆ. ಇನ್ನ 5 ರೂಪಾಯಿ ಮಾಡಿದ್ರೆ 35, 5 ರೂಪಾಯಿ ಪ್ರೋತ್ಸಾಹಧನ, ಇನ್ನ 5 ರೂಪಾಯಿ ಮಾಡಿದ್ರೆ 45 ರೂಪಾಯಿ ಆಗುತ್ತೆ. ರಾಜ್ಯದಲ್ಲಿ ಬರಗಾಲ ಮತ್ತೆ ನೆರೆ ಎರಡೂ ಕೂಡ ರಾಜ್ಯದ ಜನರ ಜೊತೆಯಲ್ಲಿ, ಜೀವನದ ಜೊತೆಯಲ್ಲಿ, ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಇಂತಹ ಸಮಯದಲ್ಲಿ ಹೈನುಗಾರಿಕೆಯನ್ನೇ ಅವಲಂಬಿಸಿರುವಂತಹ ಬಡ ರೈತ ಕುಟುಂಬಗಳಿಗೆ 5 ರೂಪಾಯಿ ಇರುವಂತಹ ಪ್ರೋತ್ಸಾಹಧನವನ್ನ 10 ರೂಪಾಯಿ ಮಾಡಿದ್ರು ಅನ್ನೋದಾದ್ರೆ ಅವರಿಗೆ ಇನ್ನಷ್ಟು ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟಂಗಾಗತ್ತೆ, ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಈ ಕಾರಣದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ. 5 ರೂಪಾಯಿ ಇದೆ ಪ್ರೋತ್ಸಾಹಧನ, ಇನ್ನ 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚಿಕೊಳ್ಳಬಹುದು. ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪ್ರತಿ ದಿನ ಒಟ್ಟು ಹಾಲು ಉತ್ಪಾದನೆ ಎಷ್ಟು ಕೇಳಿದ್ರೆ 1.5 ಕೋಟಿ ಲೀಟರ್, ವಾರ್ಷಿಕವಾಗಿ 13.83 ಮಿಲಿಯನ್ ಟನ್ನಷ್ಟು ಹಾಲಿನ ಉತ್ಪಾದನೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಕೆಎಂಎಫ್ ನಾವು ಗಮನಿಸ್ತಾ ಹೋದ್ರೆ ಕೆಎಂಎಫ್ ನಿಂದ 65 ಲಕ್ಷ ಹಾಲು ಮಾರಾಟ ಆಗುತ್ತೆ. ಕೆಎಂಎಫ್ಗೆ ಸರಿಸುಮಾರು ಈ ರೈತರಿಗೆ ಕೊಡುವಂತ ಈ ಏನಿತ್ತಲ್ಲ ಈ ಹಾಲಿಗೆ ದರ, ಅದ್ರ ಜೊತೆಗೆ ಒಂದು 6ರಿಂದ 8 ರೂಪಾಯಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಮತ್ತೊಂದು ಮಗದೊಂದು ಪ್ಯಾಕೇಜಿಂಗು ಅಥವಾ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಅವರಿಗೆ ಖರ್ಚಾಗಬಹುದು. ಮೊಸರು ಅದರಲ್ಲಿ 16.5 ಲಕ್ಷ ಲೀಟರ್ ಮಾರಾಟ ಆಗ್ತಾ ಇದೆ ಕೆಎಂಎಫ್ ನಿಂದ. ತುಪ್ಪ 50,000 ಲೀಟರ್ ಮಾರಾಟ ಆಗ್ತಾ ಇದೆ. ಐಸ್ ಕ್ರೀಮ್ ಅಂತ ಹೇಳಿ 12,000 ಲೀಟರ್. ಹಾಗೆ ತಿರುಪತಿಗೆ ನಾವು ಹಾಲನ್ನ ಕಳುಹಿಸ್ತೀವಿ, ಬಹಳ ಪರಿಶುದ್ಧವಾದಂತಹ ತುಪ್ಪವನ್ನು ಕಳಿಸ್ತೀವಿ. ಅದರಲ್ಲಿ ಸುಮಾರು 4,520 ಟನ್ ತುಪ್ಪ ಮತ್ತೆ ಬೆಣ್ಣೆ ತಿರುಪತಿಗೆ ಮಾರಾಟ ಆಗುತ್ತೆ. ಇದು ರೈತರು ತಾವು ಹೈನುಗಾರಿಕೆಯನ್ನ ಮಾಡಿದಂತ ಹಾಲು ಹೇಗೆಲ್ಲ ಕೆಎಂಎಫ್ ನಿಂದ ಸರ್ಕ್ಯುಲೇಟ್ ಆಗುತ್ತೆ, ಅದು ತುಪ್ಪವಾಗಿ ಅಥವಾ ಬೆಣ್ಣೆಯಾಗಿ ಅಥವಾ ಮೊಸರಾಗಿ ಅನ್ನುವಂತ ವಿಚಾರ. ನೋಡಿ, ಈ ಸಂದರ್ಭದಲ್ಲಿ ರೈತ ಕೇಳ್ತಿರೋದು ಒಂದೇನೆ, ಬರಗಾಲ ಇದೆ, ನಮ್ಗೆ ಹಸಿರು ಮೇವು ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಒಣಮೇವು ಸಿಗ್ತಾ ಇಲ್ಲ. ಹೀಗಿರುವಾಗ ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋದಾದ್ರೆ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಿಬಿಡ್ಲಿ, ನಮ್ಗೆ ಅನುಕೂಲ ಆಗತ್ತೆ, ನಮ್ಗೆ ಆಧಾರ ಆಗತ್ತೆ ಅನ್ನೋದನ್ನ ರೈತ ಕೇಳ್ತಾ ಇದ್ದಾರೆ. ಎಸ್, ಬರ ಪರಿಸ್ಥಿತಿಯ ನಡುವೆ ಹೈನುಗಾರಿಕೆಗೆ ಸಾಲು ಸವಾಲುಗಳು ಎದುರಾಗಿದ್ದಾವೆ. ಒಂದೆಡೆ ಮಳೆ ಇಲ್ಲದೆ ಹಸಿರು ಮೇವು ಕೊರತೆ ಉಂಟಾಗಿ ರೈತರು ತತ್ತರಿಸಿದ್ರೆ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಈಗ ಮುಂಗಾರು ಮಳೆ ಕೈಕೊಟ್ಟಿರುವಂತದ್ದು, ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ವತಿಯಿಂದ ಪ್ರೋತ್ಸಾಹಧನದ ಹೆಚ್ಚಳವನ್ನ ಮಾಡಬೇಕು, ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡಬೇಕು, 5 ರೂಪಾಯಿಂದ 10 ರೂಪಾಯಿವರೆಗೂ ಅಂತ ಹೇಳಿ ರೈತರು ಈಗಾಗಲೇ ಒತ್ತಾಯವನ್ನ ಮಾಡಿರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ಶಾಂತಿಯುತ ಪ್ರತಿಭಟನೆಗಳು ಕೂಡ ಆಯಿತು, ಮನವಿಯನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಯಿತು. ನಾನೀಗ ಒಂದು ಹಾಲಿನ ಡೈರಿಯಲ್ಲೇ ಇದ್ದೀನಿ. ಇದು ಮನಗನಹಳ್ಳಿಗೆ ಸೇರಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಡೈರಿ. ಸೊ ಈ ಒಂದು ಡೈರಿಯಲ್ಲೂ 1,400 ಲೀಟರ್ ಅಷ್ಟು ಹಾಲನ್ನ ಪ್ರತಿನಿತ್ಯ ಹಾಕಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಕೃಷಿಕರು ಒಂದ್ ಕಡೆ ಕೃಷಿ, ಮತ್ತೊಂದ್ ಕಡೆ ಹಾಲು ಉತ್ಪಾದನೆಯತ್ತ ಅವರು ನಿಂತಿರುವಂತದ್ದು. ಕೇಳೋಣ, ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರೋತ್ಸಾಹಧನ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ 2 ರೂಪಾಯಿ 4 ರೂಪಾಯಿ ಆಯ್ತು, ಆಮೇಲೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಲವು ವರ್ಷಗಳಿಂದ ಈಗ ಹೆಚ್ಚಳ ಮಾಡಲೇ ಇಲ್ಲ. 5 ರೂಪಾಯಿ ಇರೋದು ಎಷ್ಟು ಮಾಡಬೇಕು ಅಂತ ನಿಮ್ಮ ಒತ್ತಾಯ? 10 ರೂಪಾಯಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ, ಮನವಿ ಮಾಡ್ಕೊಳ್ತಾ ಇದೀವಿ. ಏನು ಸಿಗ್ತಾವ ಮೇವು ಕೊಂಡಬೇಕು, ಇದು ಕಷ್ಟ ಇದೆ, ಮಳೆ ಇಲ್ಲ, ಬರ ಬಂದಿದೆ, ಎಲ್ಲರಿಗೂ ಬರ ಬಂದಿದೆ, ಕೊಡಬೇಕು. 10 ರೂಪಾಯಿನ ಕೊಡ್ಲೇಬೇಕು, ಕೊಡಬೇಕು. ಅದಕ್ಕೆ ಹೆಚ್ಚಳ ಮಾಡಿ, ಇದು ಜಾಸ್ತಿ ಆಗಿದೆ, ಏನು ಸಿಗಲ್ಲ. ಇವಾಗ ಒಂದ್ ಬಿಲ್ ಅಲ್ತ್ಕೋದ್ರೆ ಒಂದ್ ಬಿಲ್ ನಮ್ಗೆ ಆಯ್ತದೆ ಅಷ್ಟೇ. ಪ್ರೋತ್ಸಾಹಧನ ಎಷ್ಟು ಹೆಚ್ಚಳ ಮಾಡಬೇಕು? ಇವತ್ತು ಹೈನುಗಾರಿಕೆ ನಿಮಗೆ ಎಷ್ಟು ಕಷ್ಟ ಇದೆ, ಅಂದ್ರೆ ಏನೆಲ್ಲ ನಿರ್ವಹಣಾ ವೆಚ್ಚಗಳು ಎಷ್ಟು ಜಾಸ್ತಿ ಆಗಿದೆ? ಒಂದ್ ಮೂಟೆ ಬಂದು 1,400 ರೂಪಾಯಿ ಆಯ್ತಾ ಇದೆ. ಹಿಂಡಿ ಬಂದು 2,600 ರೂಪಾಯಿ 50 ಕೆಜಿ ಮೂಟೆ. ಈಗ ಅವ್ರು ಮಾತ್ರ ಒಂದ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು 5 ರೂಪಾಯಿ ಹೆಚ್ಚಿಸ್ಕೊಯ್ತಾ ಇದಾರೆ. ನಮ್ಮ ಹಾಲು ಹೆಚ್ಚಿಸ್ತಾ ಇಲ್ಲ ಅವರು. ಈಗ 54 ರೂಪಾಯಿ ಕೊಟ್ಟು ಹಾಲು ಕುಡಿತಾ ಇದಾರೆ ಪ್ಯಾಕೆಟ್ ನಲ್ಲೂ. ಈಗ ನಮ್ಗೆ ಪೀಡ್ಸ್ ಬಂದು 1,250 ರೂಪಾಯಿ 300 ರೂಪಾಯಿ ಉಳಿತಾ ಇದೆ 50 ಕೆಜಿ. ಇದು ನಾವೆಲ್ಲಿಂದ ತಂದು ಕೊಡೋದು? 30 ರೂಪಾಯಿ 35 ರೂಪಾಯಿ ಕೊಡೋ ಯಡಿಯೂರಪ್ಪನ ಕಾಸು ಬರ್ತಾ ಇಲ್ಲ. ಈಗ 6 ತಿಂಗಳಾಯ್ತು ನಿಲ್ಸಿ. ಈಗ ಯಾರನ್ನ ಕೇಳೋಣ ನಾವು? ಅದು ಬರ್ತಾ ಇಲ್ಲ, ನಾವು ಬರ್ತಾ ಇಲ್ಲ ಅಲ್ಲಿ. ಅದು ಎಷ್ಟು ದಿವಸಕ್ಕೊಂದ್ಸತಿ ಬರೋದು ನಿಮಗೆ? ತಿಂಗಳಿಗೆ ಬರ್ಬೇಕಾಯ್ತು. ಈಗ 6 ತಿಂಗಳವರು ಬರ್ತಾ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ.
ಏನು ಅವ್ರು ಇಷ್ಟ ಬಂದಾಗ ಹಾಕ್ತಾರೆ, ಇಷ್ಟ ಬಂದಾಗ ಇದಾಯ್ತದೆ. ನಮ್ಗೆ ಲೆಕ್ಕನೂ ಸಿಗ್ತಾ ಇಲ್ಲ ಅದು. ಅಂದ್ರೆ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ, ಆದ್ರೆ ಹಾಲಿದ್ದು ರೈಟು ಜಾಸ್ತಿ ಆಯ್ತಾ ಇದೆ, ಪೆಟ್ರೋಲ್ ರೈಟು ಜಾಸ್ತಿ ಇದೆ. ಎಣ್ಣೆ ಹೊಡೆಯೋರ್ಗೆ ಹೋದ್ರೆ ಮಾತ್ರ ತಿಂಗಳ ಏರ್ಸ್ಕೊಂಡು ಹೋಯ್ತಾ ಇದಾರೆ. ಅದ್ರ ಮಾತ್ರ ಇಷ್ಟು ಪ್ಯಾಕೆಟ್ ಮಾತ್ರ 90 ರೂಪಾಯಿ 100 ರೂಪಾಯಿ ಏರ್ಸ್ಕೊಯ್ತಾ ಇದಾರೆ. ನಮ್ಮ ಹಾಲಿನ ರೈಟ್ ಯಾಕೆಸ್ತಿಲ್ಲ ಇವರು? ಅನ್ನ ಬೆಳೆಯೋರು ಮಾತ್ರ ರೈತರು ಬೆಲೆನೇ ಇಲ್ಲ ಯಾವತ್ತೂ. ರೈತರು ಮಾತ್ರ ಹೆಸರುವಾಸಿಗೆ ಎಲ್ಲನೂ ಪ್ರಪಂಚದಲ್ಲಿ ಹೆಸರುವಾಸಿಗೆ ರೈತರು ಯಾವ್ದು ಮಾಡ್ತಾ ಇದಾರೆ? ಈಗ ರೈತರಿಂದಾನೆ ತಾನೇ ರಾಷ್ಟ್ರ ನಡೀತಾ ಇರೋದು. ರೈತರಿಗೆ ಇಲ್ಲ ಅಂದ್ಮೇಲೆ ಇನ್ನೇಂದಕ್ಕೆ ರಾಷ್ಟ್ರ ಅವ್ರದ್ದು? ವಿಧಾನಸೌಧಕ್ಕೆ ಯಾಕೆ ಕುಂತ್ಕೋಬೇಕು? ಸುಮ್ಮನೆ ಎಲ್ಲ ಮನೆಯಲ್ಲೇ ಕುಂತ್ಕೊಂಡ್ರೆ ಒಳ್ಳೇದು. ನಮ್ಮ ಜೊತೆಲಿ ಈಗ ಮಾತಾಡೋದಕ್ಕೆ ಒಬ್ಬ ರೈತನಿಗೆ ಅಶ್ವಿನಿ 1 ಲೀಟರ್ ಹಾಲಿಗೆ ಆತನಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದ್ರೆ 22ರಿಂದ 28 ರೂಪಾಯಿ ಖರ್ಚು ಬರುತ್ತೆ. ಆಹಾರ, ಹಿಂಡಿ, ಪಶು ವೈದ್ಯಕೀಯ ಖರ್ಚು, ಆನಂತರ ಕಾರ್ಮಿಕರ ಖರ್ಚು, ಮತ್ತೊಂದು ಮಗದೊಂದು ಅಂತ ಹೇಳಿ 22ರಿಂದ 28 ರೂಪಾಯಿ ಆತನಿಗೆ ಖರ್ಚು ಬರುತ್ತೆ. ನೋಡಿ, ಫ್ಯಾಟ್ ಮೇಲೆ ದರವನ್ನ ನಿಗದಿ ಮಾಡ್ತಾರೆ. ಅದರಂತೆ 1 ಲೀಟರ್ ಹಾಲಿಗೆ 35 ರೂಪಾಯಿ ಈಗ ಸದ್ಯದಿರುವಂತ ಬೆಲೆ. 5 ರೂಪಾಯಿ ಪ್ರೋತ್ಸಾಹಧನ ಈಗ ಕೊಡ್ತಾ ಇದ್ದಾರೆ. ಇನ್ನ 5 ರೂಪಾಯಿ ಮಾಡಿದ್ರೆ 35, 5 ರೂಪಾಯಿ ಪ್ರೋತ್ಸಾಹಧನ, ಇನ್ನ 5 ರೂಪಾಯಿ ಮಾಡಿದ್ರೆ 45 ರೂಪಾಯಿ ಆಗುತ್ತೆ. ರಾಜ್ಯದಲ್ಲಿ ಬರಗಾಲ ಮತ್ತೆ ನೆರೆ ಎರಡೂ ಕೂಡ ರಾಜ್ಯದ ಜನರ ಜೊತೆಯಲ್ಲಿ, ಜೀವನದ ಜೊತೆಯಲ್ಲಿ, ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಇಂತಹ ಸಮಯದಲ್ಲಿ ಹೈನುಗಾರಿಕೆಯನ್ನೇ ಅವಲಂಬಿಸಿರುವಂತಹ ಬಡ ರೈತ ಕುಟುಂಬಗಳಿಗೆ 5 ರೂಪಾಯಿ ಇರುವಂತಹ ಪ್ರೋತ್ಸಾಹಧನವನ್ನ 10 ರೂಪಾಯಿ ಮಾಡಿದ್ರು ಅನ್ನೋದಾದ್ರೆ ಅವರಿಗೆ ಇನ್ನಷ್ಟು ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟಂಗಾಗತ್ತೆ, ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಈ ಕಾರಣದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ, 5 ರೂಪಾಯಿ ಇದೆ ಪ್ರೋತ್ಸಾಹಧನ, ಇನ್ನ 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚಿಕೊಳ್ಳಬಹುದು. ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪ್ರತಿ ದಿನ ಒಟ್ಟು ಹಾಲು ಉತ್ಪಾದನೆ ಎಷ್ಟು ಕೇಳಿದ್ರೆ 1.5 ಕೋಟಿ ಲೀಟರ್, ವಾರ್ಷಿಕವಾಗಿ 13.83 ಮಿಲಿಯನ್ ಟನ್ ಅಷ್ಟು ಹಾಲಿನ ಉತ್ಪಾದನೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಕೆಎಂಎಫ್ ನಾವು ಗಮನಿಸ್ತಾ ಹೋದ್ರೆ ಕೆಎಂಎಫ್ ನಿಂದ 65 ಲಕ್ಷ ಹಾಲು ಮಾರಾಟ ಆಗುತ್ತೆ. ಕೆಎಂಎಫ್ಗೆ ಸರಿಸುಮಾರು ಈ ರೈತರಿಗೆ ಕೊಡುವಂತ ಈ ಏನಿತ್ತಲ್ಲ ಈ ಹಾಲಿಗೆ ದರ, ಅದ್ರ ಜೊತೆಗೆ ಒಂದು 6ರಿಂದ 8 ರೂಪಾಯಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಮತ್ತೊಂದು ಮಗದೊಂದು ಪ್ಯಾಕೇಜಿಂಗು ಅಥವಾ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಅವರಿಗೆ ಖರ್ಚಾಗಬಹುದು. ಮೊಸರು ಅದರಲ್ಲಿ 16.5 ಲಕ್ಷ ಲೀಟರ್ ಮಾರಾಟ ಆಗ್ತಾ ಇದೆ ಕೆಎಂಎಫ್ ನಿಂದ. ತುಪ್ಪ 50,000 ಲೀಟರ್ ಮಾರಾಟ ಆಗ್ತಾ ಇದೆ. ಐಸ್ ಕ್ರೀಮ್ ಅಂತ ಹೇಳಿ 12,000 ಲೀಟರ್. ಹಾಗೆ ತಿರುಪತಿಗೆ ನಾವು ಹಾಲನ್ನ ಕಳುಹಿಸ್ತೀವಿ, ಬಹಳ ಪರಿಶುದ್ಧವಾದಂತಹ ತುಪ್ಪವನ್ನು ಕಳಿಸ್ತೀವಿ. ಅದರಲ್ಲಿ ಸುಮಾರು 4,520 ಟನ್ ತುಪ್ಪ ಮತ್ತೆ ಬೆಣ್ಣೆ ತಿರುಪತಿಗೆ ಮಾರಾಟ ಆಗುತ್ತೆ. ಇದು ರೈತರು ತಾವು ಹೈನುಗಾರಿಕೆಯನ್ನ ಮಾಡಿದಂತ ಹಾಲು ಹೇಗೆಲ್ಲ ಕೆಎಂಎಫ್ ನಿಂದ ಸರ್ಕ್ಯುಲೇಟ್ ಆಗುತ್ತೆ, ಅದು ತುಪ್ಪವಾಗಿ ಅಥವಾ ಬೆಣ್ಣೆಯಾಗಿ ಅಥವಾ ಮೊಸರಾಗಿ ಅನ್ನುವಂತ ವಿಚಾರ. ನೋಡಿ, ಈ ಸಂದರ್ಭದಲ್ಲಿ ರೈತ ಕೇಳ್ತಿರೋದು ಒಂದೇನೆ, ಬರಗಾಲ ಇದೆ, ನಮ್ಗೆ ಹಸಿರು ಮೇವು ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಒಣಮೇವು ಸಿಗ್ತಾ ಇಲ್ಲ. ಹೀಗಿರುವಾಗ ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋದಾದ್ರೆ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಿಬಿಡ್ಲಿ, ನಮ್ಗೆ ಅನುಕೂಲ ಆಗುತ್ತೆ, ನಮ್ಗೆ ಆಧಾರ ಆಗುತ್ತೆ ಅನ್ನೋದನ್ನ ರೈತ ಕೇಳ್ತಾ ಇದ್ದಾರೆ. ಬರ ಪರಿಸ್ಥಿತಿಯ ನಡುವೆ ಹೈನುಗಾರಿಕೆಗೆ ಸಾಲು ಸವಾಲುಗಳು ಎದುರಾಗಿದ್ದಾವೆ. ಒಂದೆಡೆ ಮಳೆ ಇಲ್ಲದೆ ಹಸಿರು ಮೇವು ಕೊರತೆ ಉಂಟಾಗಿ ರೈತರು ತತ್ತರಿಸಿದ್ರೆ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಈಗ ಮುಂಗಾರು ಮಳೆ ಕೈಕೊಟ್ಟಿರುವಂತದ್ದು, ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬರ್ದಿರುವಂತಹ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ವತಿಯಿಂದ ಪ್ರೋತ್ಸಾಹಧನದ ಹೆಚ್ಚಳವನ್ನ ಮಾಡಬೇಕು, ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡಬೇಕು 5 ರೂಪಾಯಿಂದ 10 ರೂಪಾಯಿವರೆಗೂ ಅಂತ ಹೇಳಿ ರೈತರು ಈಗಾಗಲೇ ಒತ್ತಾಯವನ್ನ ಮಾಡಿರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ಶಾಂತಿಯುತ ಪ್ರತಿಭಟನೆಗಳು ಕೂಡ ಆಯಿತು, ಮನವಿಯನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಯಿತು. ನಾನೀಗ ಒಂದು ಹಾಲಿನ ಡೈರಿಯಲ್ಲೇ ಇದ್ದೀನಿ. ಇದು ಮನಗನಹಳ್ಳಿಗೆ ಸೇರಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಡೈರಿ. ಸೊ ಈ ಒಂದು ಡೈರಿಯಲ್ಲೂ 1,400 ಲೀಟರ್ ಅಷ್ಟು ಹಾಲನ್ನ ಪ್ರತಿನಿತ್ಯ ಹಾಕಲಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಕೃಷಿಕರು ಒಂದ್ ಕಡೆ ಕೃಷಿ, ಮತ್ತೊಂದ್ ಕಡೆ ಹಾಲು ಉತ್ಪಾದನೆಯತ್ತ ಅವರು ನಿಂತಿರುವಂತದ್ದು. ಕೇಳೋಣ, ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರೋತ್ಸಾಹಧನ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ 2 ರೂಪಾಯಿ 4 ರೂಪಾಯಿ ಆಯಿತು, ಆಮೇಲೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಲವು ವರ್ಷಗಳಿಂದ ಈಗ ಹೆಚ್ಚಳ ಮಾಡಲೇ ಇಲ್ಲ. 5 ರೂಪಾಯಿ ಇರೋದು ಎಷ್ಟು ಮಾಡಬೇಕು ಅಂತ ನಿಮ್ಮ ಒತ್ತಾಯ? 10 ರೂಪಾಯಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ, ಮನವಿ ಮಾಡ್ಕೊಳ್ತಾ ಇದೀವಿ. ಏನು ಸಿಗ್ತಾವ ಮೇವು ಕೊಂಡಬೇಕು. ಇದು ಕಷ್ಟ ಇದೆ, ಮಳೆ ಇಲ್ಲ, ಬರ ಬಂದಿದೆ, ಎಲ್ಲರಿಗೂ ಬರ ಬಂದಿದೆ, ಕೊಡಬೇಕು. 10 ರೂಪಾಯಿನ ಕೊಡ್ಲೇಬೇಕು, ಹೈನುಗಾರಿಕೆ ಕೊಡಬೇಕು. ಅದಕ್ಕೆ ಹೆಚ್ಚಳ ಮಾಡಿ ಜಾಸ್ತಿ ಆಗಿದೆ, ಏನು ಸಿಗಲ್ಲ. ಇವಾಗ
ಒಂದ್ ಬಿಲ್ ಅಲ್ತ್ಕೋದ್ರೆ ಒಂದ್ ಬಿಲ್ ನಮ್ಗೆ ಆಯ್ತದೆ ಅಷ್ಟೇ. ಪ್ರೋತ್ಸಾಹಧನ ಎಷ್ಟು ಹೆಚ್ಚಳ ಮಾಡಬೇಕು? ಇವತ್ತು ಹೈನುಗಾರಿಕೆ ನಿಮಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಏನೆಲ್ಲ ನಿರ್ವಹಣಾ ವೆಚ್ಚಗಳು ಎಷ್ಟು ಜಾಸ್ತಿ ಆಗಿದೆ? ಒಂದ್ ಮೂಟೆ ಬಂದು 1400 ರೂಪಾಯಿ ಆಯ್ತಾ ಇದೆ. ಹಿಂಡಿ ಬಂದು 2600 ರೂಪಾಯಿ 50 kg ಮೂಟೆ. ಈಗ ಅವ್ರು ಮಾತ್ರ